ಮುಂಗಾರು ಅಬ್ಬರಿಸಿದೆ. ಮಳೆಯ ಆರ್ಭಟ ಕಂಡು ರೈತರು ಖುಷಿಯಾಗಿದ್ರು. ಆದರೆ ಮಳೆ ಜೊತೆ ಬಂದ ಗಾಳಿ ರೈತರ ಕಣ್ಣಲ್ಲಿ ನೀರು ತರಿಸಿದೆ. ಇದು ಒಂದು ಜಿಲ್ಲೆಯ ಕಥೆಯಾದ್ರೆ ಜೂನ್ 2ನೇ ವಾರ ಕಳೆದ್ರೂ ಮುಂಗಾರು ಚುರುಕು ಆಗ್ತಿಲ್ಲ ಅಂತ ಅನ್ನದಾತರು ಕಂಗಾಲಾಗಿದ್ದಾರೆ. ಅಬ್ಬರಿಸಿದ ಮಳೆ, ನೆಲದ ಪಾಲಾಗಿರೋ ಬೆಳೆ. ಇಲ್ಲಿ ಮಳೆಗಾಳಿಯಿಂದ ಬಾಳೆ ಬೆಳೆ ನೆಲದ ಪಾಲಾಗಿದ್ರೆ, ಮತ್ತೊಂದು ಕಡೆ ಮಳೆ ಇಲ್ಲದೆ ಬೆಳೆ ಹಾನಿಯಾಗೋ ಆತಂಕ ಎದುರಾಗಿದೆ. ಮುಂಗಾರಿನ ಕಣ್ಣಾಮುಚ್ಚಾಲೆಯಿಂದಾಗಿ ರಾಜ್ಯದ ಹಲವೆಡೆ ರೈತರು ಕಂಗಾಲಾಗಿದ್ದಾರೆ. ಡ್ಯಾಂಗಳು ಕೂಡ ಖಾಲಿಯಾಗಿದ್ದು ದೊಡ್ಡ ಆತಂಕವೇ ಎದುರಾಗಿದೆ. ಮಳೆಗಾಳಿ ಆರ್ಭಟ, ನೆಲಕ್ಕುರುಳಿದ ಬಾಳೆ ಬೆಳೆ ನೋಡಿ ಕಣ್ಣೀರಿಟ್ಟ ರೈತ ಮಹಿಳೆ. ರಾಜ್ಯಕ್ಕೆ ಮುಂಗಾರು ಕಾಲಿಟ್ಟು ವಾರವೇ ಉರುಳಿದೆ. ಇಷ್ಟಾದರೂ ರಾಜ್ಯದಲ್ಲಿ ಅಷ್ಟೊಂದು ಮಳೆ ಆಗ್ತಿಲ್ಲ. ಇದರ ನಡುವೆ ಕೆಲವು ಜಿಲ್ಲೆಗಳಲ್ಲಿ ಮಳೆಯಾಗ್ತಿದ್ದು, ಆ ಮಳೆ ಕೂಡ ರೈತರ ಬದುಕನ್ನ ಬೀದಿಗೆ ತಂದಿದೆ. ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ನಿನ್ನೆ ಸಂಜೆ ಧಾರಾಕಾರ ಮಳೆ ಸುರಿದಿತ್ತು. ಮಳೆ ಜೊತೆ ಜೋರು ಗಾಳಿ ಬೀಸಿದ್ರಿಂದ ಸೊನ್ನಾಪುರ ಗ್ರಾಮದಲ್ಲಿ ಬಾಳೆ ಗಿಡಗಳು ನೆಲಕ್ಕುರುಳಿವೆ. ಸುಜಾತ ಅನ್ನೋರು 2 ಲಕ್ಷ ರೂಪಾಯಿ ಸಾಲ ಮಾಡಿದ್ರು. ಬೆಳೆ ಬಂದ ಬಳಿಕ ಸಾಲ ತೀರಿಸೋ ಕನಸು ಕಂಡಿದ್ರು. ಆದರೆ ಬೆಳೆ ನಾಶವಾಗಿರೋದನ್ನ ನೋಡಿ ಕಣ್ಣೀರು ಹಾಕ್ತಿದ್ದಾರೆ. ಅಮ್ಮ, ಇದು ಏನು ಈ ಥರ ಎಲ್ಲ ಬಿದ್ದೋಗಿದೆಯಲ್ಲ, ಇದು ಯಾಕೆ ಈ ಥರ ಎಲ್ಲ ಬಿದ್ದೋಗಿದೆ? ಭಾಳ ಏನಾಯ್ತು ಇದಕ್ಕೆ? ಸರ್, ನೆನೆ ಸಂಜೆ 6ರಿಂದ 6:30 ತುಂಬ ಮಳೆ ಬಂತು ಸರ್. ತುಂಬ ಬಿರುಗಾಳಿ ಸಮೇತ ಜಾಸ್ತಿ ಮಳೆ ಬಂದು ನೆಲಕ್ಕೆ ಹಚ್ಬಿಟ್ಟೈತೆ ಸರ್. ನಾವು ಎಳೆ ಮಕ್ಕಳ ಥರ 1 ವರ್ಷದಿಂದ ಕಷ್ಟಪಟ್ಟು ಸಾಕಿದ್ದೀವಿ ಸರ್. 10 ನಿಮಿಷನೂ ಇಲ್ಲ, ಒಂದು 5ರಿಂದ 10 ನಿಮಿಷ ಒಳಗಡೆ ತೋಟ ಎಲ್ಲ ನೆಲಕ್ಕೆ ಹಚ್ಚೈತೆ ಸರ್. ತುಂಬ ಹೊಟ್ಟೆ ಉರಿತಾ ಇದೆ ಸರ್. ಅದಕ್ಕೆ ಸರ್ ರೈತರು ಸೂಸೈಡ್ ಮಾಡ್ಕೊತಾ ಇರೋದು. ಸಾಲ ಮಾಡ್ರೆ ಸಾಲ ತೀರಿಸ್ಬೇಕು ಅಂದರೆ ಈ ಥರ ಬೆಳೆ ಕೈ ಕೊಟ್ಟರೆ ಇನ್ನೇನು ಸರ್ ಮಾಡ್ತಾರೆ. ಇನ್ನು ಬಳ್ಳಾರಿ ನಗರದಲ್ಲಿ ನೆನೆ ರಾತ್ರಿ ಸುರಿದ ಮಳೆಯಿಂದ ಅವಾಂತರವೇ ಆಗಿದೆ. ಬಳ್ಳಾರಿ ನಗರದ ಕೆಲ ರಸ್ತೆ, ಅಂಡರ್ ಪಾಸ್ಗಳು ಜಲಾವೃತವಾಗಿದ್ವು. ಸತ್ಯನಾರಾಯಣಪೇಟೆ ಹಾಗೂ ದುರ್ಗಮ್ಮಗುಡಿ ಅಂಡರ್ ಪಾಸ್ ಜಲಾವೃತವಾಗಿದ್ದರಿಂದ ಜನ ಹಾಗೂ ವಾಹನ ಸವಾರರು ಪರದಾಡುವಂತಾಗಿತ್ತು. ಕೆಆರ್ಎಸ್ ಡ್ಯಾಂ ಖಾಲಿ. ಕೊಡಗು, ಕೇರಳ ಸೇರಿದಂತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮುಂಗಾರು ಆರ್ಭಟಿಸುತ್ತಿಲ್ಲ. ಹೀಗಾಗಿ ಕಾವೇರಿ ನದಿಯು ಭೋರ್ಗರೀತಿಲ್ಲ. ಇದರಿಂದ ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಡ್ಯಾಂ ಖಾಲಿಯಾಗಿದೆ. ಕೆಆರ್ಎಸ್ ಜಲಾಶಯದ ನೀರಿನ ಮಟ್ಟ ದಿನೇ ಕುಸಿತಾ ಇರುವಂಥದ್ದು. ಈಗ ಸದ್ಯಕ್ಕೆ 81 ಅಡಿಗೆ ಕುಸಿತಿರುವ ಕಾರಣಕ್ಕೋಸ್ಕರ ಹಿನ್ನೀರಿನ ಪ್ರದೇಶದಲ್ಲಿ ಮುಳುಗಡೆಯಾಗಿದ್ದಂಥ ದೇವಾಲಯಗಳು ಕೂಡ ಗೋಚರಿಸ್ತಾ ಇರುವಂಥದ್ದು. ಈಗ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ ಗೋಚರಿಸ್ತಾ ಇದೆ. ಇದು 90 ಅಡಿಗೆ ಬಂದಂಥ ಸಂದರ್ಭದಲ್ಲಿ ಈ ದೇವಸ್ಥಾನ ಪ್ರತ್ಯಕ್ಷವಾಗಿತ್ತು. ಈಗ ಸಂಪೂರ್ಣವಾಗಿ ಗೋಚರಿಸ್ತಾ ಇರುವಂಥದ್ದು. ಈ ಕಾರಣದಿಂದಾಗಿ ಸಾಕಷ್ಟು ಪ್ರವಾಸಿಗರು ಈ ಒಂದು ಸ್ಥಳಕ್ಕೆ ಬರ್ತಾ ಇದ್ದಾರೆ. ಫೋಟೋಶೂಟ್ಗಳನ್ನು ಕೂಡ ಮಾಡಿಸ್ತಾ ಇರುವಂಥದ್ದು. 124 ಅಡಿ ಸಾಮರ್ಥ್ಯದ ಡ್ಯಾಂನಲ್ಲಿ ಸದ್ಯ 81 ಅಡಿ ನೀರಿದ್ದು, ಹಿನ್ನೀರಿನಲ್ಲಿ ಮುಳುಗಡೆಯಾಗಿದ್ದ ಲಕ್ಷ್ಮೀನಾರಾಯಣ ಸ್ವಾಮಿ ದೇಗುಲ ಸಂಪೂರ್ಣ ಗೋಚರಿಸುತ್ತಿದೆ. ಇದೇ ದೇಗುಲ ಸದ್ಯ ಫೋಟೋಶೂಟ್ನ ಸ್ಪಾಟ್ ಆಗಿದೆ. ಇನ್ನು ಚಾಮರಾಜನಗರ ಜಿಲ್ಲೆಯಲ್ಲೂ ಮಳೆಯಾಗ್ತಿಲ್ಲ. ಹೀಗಾಗಿ ಯಳಂದೂರು ತಾಲೂಕಿನ ಹೊಂಗನೂರು ಹಿರೇಕೆರೆಯಲ್ಲಿ ನೀರಿನ ಪ್ರಮಾಣ ಕಡಿಮೆಯಾಗಿದೆ. ಬಿತ್ತನೆ ಮಾಡಿದ್ದ ರೈತರಿಗೆ ಬೆಳೆ ಒಣಗುವ ಆತಂಕ. ಗಡಿ ಜಿಲ್ಲೆ ಬೀದರ್ನಲ್ಲಿ ಆರಂಭದಲ್ಲಿ ಮುಂಗಾರು ಅಬ್ಬರಿಸಿತು. ಹೀಗಾಗಿ ಖುಷಿಯಾಗಿ ರೈತರು ಬಿತ್ತನೆ ಕಾರ್ಯ ಮುಗಿಸಿದ್ರು. ಸದ್ಯ ಬೆಳೆಗಳು ಮೊಳಕೆಯಾಗಿದ್ದು, ಜೂನ್ 2ನೇ ವಾರ ಮುಗಿದ್ರೂ ಮತ್ತೆ ಮಳೆ ಬಂದಿಲ್ಲ. ಹೀಗಾಗಿ ಬೆಳೆ ಒಣಗಿ ಹೋಗುವ ಆತಂಕ ಇದೆ. ಬೀದರ್ ಜಿಲ್ಲೆಯಲ್ಲಿ ಮಳೆರಾಯನ ಅಪಕೃಪೆಗೆ ಒಳಗಾಗಿರ್ತಕ್ಕಂಥದ್ದು. ಯಾಕೆಂದರೆ ರೈತರು ಕೂಡ ಬಿತ್ತನೆ ಮಾಡಲಿಕ್ಕೆ ಹೊಲನೂ ಕೂಡ ಹದಗೊಳಿಸ್ಕೊಂಡು ಈಗ ನಿಂತಿರ್ತಕ್ಕಂಥದ್ದು. ಆದರೆ ಈಗ ಯಾವುದೇ ರೀತಿಯಿಂದ ಕೂಡ ಏನು ಮಳೆ ಆಗ್ತಾ ಇಲ್ಲ. ಹೀಗಾಗಿ ಬಿತ್ತನೆಗೆ ಕೂಡ ಈಗ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದರೆ ಸುಮಾರು ಈಗ 15ರಿಂದ 20 ದಿನಗಳ ಏನು ಜಾಸ್ತಿ ತಡವಾಗಿದೆ. ಆದರೂ ಇನ್ನೂವರೆಗೂ ಕೂಡ ಒಂದೇ ಒಂದು ದೊಡ್ಡ ಪ್ರಮಾಣದ ಮಳೆ ಆಗಿಲ್ಲ. ಧಾರವಾಡ ಜಿಲ್ಲೆಯಲ್ಲೂ ಕಡಲೆ, ಹೆಸರು, ಸೋಯಾ ಅಂತ ರೈತರು ಬಿತ್ತನೆ ಮಾಡಿದ್ದಾರೆ. ಇಲ್ಲೂ ಮಳೆ ಆಗ್ತಿಲ್ಲ. ಏನು ಜೂನ್ 2ನೇ ವಾರ ಬಂದರೂ ಕೂಡ ಇದುವರೆಗೂ ಕೂಡ ಮಳೆ ಆಗಿಲ್ಲ. ಈ ಹಿನ್ನೆಲೆಯಲ್ಲಿ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇಷ್ಟೊತ್ತಿಗಾಗಲೇ ಹಲವಾರು ಬಾರಿ ಮಳೆ ಆಗಿರಬೇಕಾಗಿತ್ತು. ಮತ್ತು ಏನು ಬಿತ್ತನೆ ಮಾಡಿದಂತಹ ಏನು ಬೀಜ ಮೊಳಕೆ ಹೊಡೆದು ಸುಮಾರು ಒಂದು 5-6 ಇಂಚು ಹೊರಗಡೆ ಆದರೂ ಬರಬೇಕಾಗಿತ್ತು ಬೆಳೆಗಳು. ಆದರೆ ನಾವೀಗ ನಿಂತಿರೋದು ಏನು ಕಮಲಾಪುರ ಪಕ್ಕದಲ್ಲಿರುವ ಒಂದು ಜಮೀನಲ್ಲಿ ಇಲ್ಲಿ ಬಿತ್ತನೆ ಏನೋ ಆಗಿದೆ. ಆದರೆ ಬಿತ್ತನೆಯಾಗಿ ಎಷ್ಟೋ ದಿವಸಗಳಾದರೂ ಕೂಡ ಇಷ್ಟೇ ಪ್ರಮಾಣದ ಏನು ಬೆಳೆ ಹೊರಗಡೆ ಬಂದಿದೆ. ಅಂದರೆ ಮೊಳಕೆ ಹೊಡೆದು ಹೊರಗೆ ಬಂದಿದೆ. ಇದು ಇನ್ನೂ ಸ್ವಲ್ಪ ಎತ್ತರ ಇರಬೇಕಾಗಿತ್ತು. ಆದರೆ ಮಳೆಯ ಏನು ಅಭಾವದಿಂದಾಗಿ ಈ ಸಮಸ್ಯೆ ಸೃಷ್ಟಿಯಾಗಿದೆ.
ಹೀಗೆ ಮಳೆ ಕೈ ಕೊಟ್ರೆ ಮುಂಗಾರು ಬೆಳೆ ಕತೆ ಮುಗೀತು ಅಂತಾರೆ ರೈತರು. ಎಲ್ಲ ಬಿತ್ತೀವ್ರಿ, ಮಳೆಗಾಲ ಕಮ್ಮಿ, ಕೆಲವು ಮಂದಿ ಬಿತ್ತಿನೂ ಇಲ್ಲ, ಇನ್ನು ಗಳೆ ಹೊಡೆದ ಕೈ ಬಿಟ್ಟಾರ. ಈಗ ನಾವು ಮುಕ್ಕಟ್ಟಾಗಿ ಬಿತ್ತಿದ್ವಿ, ಮಳೆಗಾಲ ಸರಿ ಇಲ್ಲ ವರ್ಷದಂಗೆ. ಇದ್ರ ಪರಿಸ್ಥಿತಿ ನೋಡ್ರಿ, ಮತ್ತು ಮಳೆಗಾಲ ಆಗಬೇಕ್ರಿ. ಮಳೆಗಾಲ ಆದರೆ ಎಲ್ಲ ರೈತರಿಗೆ ಚಲೋ, ಇಲ್ಲ ಆಗೋಲೆ ಹೋದ್ರೆ ಎಲ್ಲ ಪರಿಸ್ಥಿತಿ ಒಜ್ಜೈತಿ. ಮಳೆ ಇಲ್ಲದೆ ರೈತರು ಆತಂಕಗೊಂಡಿರೋ ಹೊತ್ತಲ್ಲೇ ರಾಜ್ಯಾದ್ಯಂತ ಮುಂದಿನ 5 ದಿನಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ನಿರೀಕ್ಷೆಯಂತೆ ಮುಂದಿನ 5 ದಿನಗಳಲ್ಲಿ ಮಳೆಯಾದರೆ ಮಾತ್ರ ಮುಂಗಾರು ಬೆಳೆಗಳು ಉಳಿಯಲಿವೆ. ಇಲ್ಲದೆ ಹೋದರೆ ರೈತರಿಗೆ ದೊಡ್ಡ ಸಂಕಷ್ಟವೇ ಎದುರಾಗಲಿದೆ. ಬ್ಯೂರೋ ರಿಪೋರ್ಟ್, TV9.